ನಿಮಗೂ ವಿಶ್ವಂಗೂ ಏನ್ ಪ್ರಾಬ್ಲಮ್? ನಮ್ 3 ಜನಗೂ ಇನ್ನು ಮದ್ವೆ ಆಗಿಲ್ವೇ, ಅದೇ ಸಮಸ್ಯೆ. ಒಂದು ಬಿಟ್ ಸಿನಿಮಾ ನೋಡಿದಕ್ಕೆ ನಮ್ಮನ್ನ ಸಿಗಾಕ್ಸಿದ್ದಾನೆ. ಅವನು ಸುಮ್ಮನೆ ಬಿಡೋಲ್ಲ, ಮದುವೆ ಮಾಡ್ಕೊಳಕೋಬಿಡಲ್ಲ. ಹಾಗಂತ ಒಂದು ಲೆಟರ್ ಹಾಕ್ತಿವಿ. ಅದನ್ನ ನೋಡಿ ನಮ್ಮನ್ನ ರೊಚ್ಚಿಗೆ ಬೆರೆಸೋದಕ್ಕೆ 4 ಮಾತ್ರ ಅವನು ಕಳಿಸ್ಕೊಟ್ಟ. ಒಂದೇ ಒಂದು ಮಾತ್ರೆ ನಮ್ಮ ಜೀವನನೇ ಕ್ಲೋಸ್ ಆಗೋಯ್ತು. ಇದೆಲ್ಲ ನನಗೆ ಜ್ಞಾಪಕ ಉಳ್ಕೊಂತು. ಒಬ್ಬನಿಗೆ ತೊದ್ಲು ಬಾಯಿ, ಇನ್ನೊಬ್ನಿಗೆ ಕಿವಿನೇ ಕೇಳ್ದಾರೋ ಆಗೋಯ್ತು. ಅದರಿಂದ ನಮಗೆ ಕೋಪ ಇನ್ನೂ ಜಾಸ್ತಿ ಆಯ್ತು. ವಿಶ್ವ ಏನಪ್ಪ ರೆಡಿನಾ? ವಿಶ್ವ ಎಲ್ಲಾನು ರೆಡಿ ಮಾಡ್ಬಿಟ್ನಪ್ಪ. ಏನದು ಕೈಯಲ್ಲಿ? ಎಲ್ಲ ನೀನ್ ಫಸ್ಟ್ ನೈಟಿಗೆ ಅಪ್ಪ. ನೀನ್ ನನಗೆ ಏನಾಗ್ಬೇಕು? ಎಲ್ಲ ನಿನ್ ಗೆಳ್ತಾನೆ. ನೀನ್ ಮಾಡ್ತಿರೋದ್ ನೋಡಿದ್ರೆ ಕಾಣ್ತಿಲ್ವಲ್ಲ. ಏನಪ್ಪ ಈಗ ಹೇಳ್ತಾ ಇದೀಯಾ? ಇಲ್ಲಿ ನೋಡು, ನಾನು ಹೇಳೋದಷ್ಟನ್ನೇ ಮಾಡು, ಇಲ್ಲ ಅಂದ್ರೆ ನೇಣ್ ಹಾಕೊಂಡ್ ಸಾಯಿ. ಯಾಕಪ್ಪ ಈಗಲ್ಲ ಹೇಳ ಅವಮಾನ ಮಾಡ್ತಾ ಇದ್ಯಾ? ನೋಡಿದ್ರೆ ನೇಣ್ ಹಾಕೊಳ್ಳೋದ ವಾಸಿ. ಬಡ್ಡಿ ಬ್ರೋ ಏನ ಆಲ್ ಸೆಟ್. ಇನ್ನೇನಿದ್ರು ನೀವು ಪ್ಯಾಂಟ್ ಬಿಚ್ಚೋದಷ್ಟೇ ಬಾಕಿ. ಏನ್ ಹೇಳ್ತಿದ್ಯಾ? ಚಿಲ್ ಬ್ರೋ, ಟೀ ಶರ್ಟ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಫಸ್ಟ್ ನೈಟ್ ಅಂದಿದ್ ನೋಡಿ ನಾ ಬೇರೆ ಅನ್ಕೊಂಡೆ. ಅವಾಗ ನೀನ್ ಈಗೇನಪ್ಪ ಹೇಳ್ತಾ ಇರ್ತೀಯ? ನಾನು ಹೋಗಿ ಚೆಂಬಲಿ ಹಾಲ್ ತಗೊಂಡ್ ಬರ್ತೇನೆ. ಮಗ, ಹಾಲೆಲ್ಲ ಬೇಡ, ಒಂದು ಕಪ್ಪಲ್ಲಿ ಟೀ ತಗೊಂಡ್ ಬಾ ಹೋಗು. ನಿಂಗೆ ಯಾವಾಗ್ಲೂ ಆಟನೇ. ಹೌದು, ನೀವು ತುಂಬಾ ಸ್ಟ್ರಿಕ್ಟ್. ನಂದೇ ಸಮಸ್ಯೆ ಆಗಿದೆ, ಇವನ ಸಮಸ್ಯೆ ತಂದಿಡ್ತಾ ಇದ್ದಾನೆ. ವಿಶ್ವ ವಿಶ್ವ ಬಾರಮ್ಮ ರಶ್ಮಿಕಾನ, ಇಲ್ಲೇ ನನ್ ಕಾಸ್ಟ್ಯೂಮ್ಸ್ ನೋಡಿದ್ರಾ? ಯಾವ್ದಾ? ಟ್ರೌಸರಾ? ಆಟ ಆಡ್ಬಿಡಿ. ಇಲಿ ಬಿಲ ಮುಚ್ಚಕ್ಕೆ ಬಟ್ಟೆ ಇರ್ಲಿಲ್ಲ, ಅದ್ರಲ್ಲೇ ಮುಚ್ಚಿದ್ದು. ಹೋಗ, ಬಿಲದಿಂದ ತಗೊಂಡ್ ಬಂದ್ ಕೊಡು ಹೋಗ. ಇದನ್ನೇ ಎದುರು ನೋಡಿದ್ದು. ಬಾ ಬೇಬಿ ಹೋಗೋಣ. ಸ್ವಲ್ಪ ದೊಡ್ಡೋಳು, ಒಂದ್ ಕೆಲಸ ಮಾಡು, ಆ ತಟ್ಟೆಲಿ ಹಣ್ಣುಗಳೆಲ್ಲ ಇದೆ, ನನ್ ರೂಮ್ ತಗೊಂಡೋಗಿ ಇಡು. ಹೋಗು ಹೋಗು. ಕಾಲದ ಹುಡುಗರು ಸ್ಟಾರ್ಟ್ ಮಾಡಿ ಫಸ್ಟ್ ನೈಟ್ ನ ನಿಲ್ಲಿಸ್ಬೇಕಂತ ನಾವೆಲ್ಲ ಸಿಟ್ಟಿಂದ ಅಲ್ಲಿಗೆ ಹೋದ್ವಿ. ಬಾ 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 ಒಳಗ್ ಬಾ ಒಳಗ್ ಬಾ. ನಿದ್ದೆ ಬೇರೆ ಎಳಿತಾ ಇದೆ. ಏನೋ ಮನೆ ಒಳಗಡೆ ಬಂದ್ ಕೂಡ್ಲೆ ಮಾಡ್ಬೇಕು ಅಂತ. ಬಾ 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 ಹೋಗೋಣ. ಏಯ್ ಬಿತ್ತಾಗ ಬಿಸಾಕದ್ನ ಏನೋ ಅನ್ಕೊಂಡಿದ್ದೆ. ಜ್ಞಾಪಕ ಬಂತು, ಒಂದಕ್ಕೆ ಹೋಗ್ಬೇಕು. ಹೋಗೋಣ ಅನ್ಕೊಂಡಿದ್ದೆ. ಏಯ್ ಈ ಬಾತ್ರೂಮ್ ಯಾಕೆ ಕೊಡೈತೆ ಅಂತ ಗೊತ್ತಾಗ್ತಿಲ್ವೇ? ಯಾವ ಕಡೆ ಹೋಗೋದಪ್ಪ ಗೊತ್ತಾಗ್ತಿಲ್ಲ. 10 ರೂಮ್ ಇದೆ, ಬಾತ್ರೂಮ್ ಯಾವ್ದು ಅಂತ ಗೊತ್ತಾಗ್ತಿಲ್ವೇ? ಅಯ್ಯೋ, ಇವನ್ ಬೇರೆ ಕುಣ್ಕೊಂಡ್ ಬರ್ತಾ ಇದ್ದಾನೆ. ಅವ್ನು ಇಲ್ಲೇ ಎಲ್ಲೋ ಇದ್ದಾನೆ. ಆ ವಿಶ್ವ ಡಬಲ್ XL ಅಲ್ವಾ? ನಾವು ಟ್ರಿಬಲ್ XL ತಂದಿದೀನಿ. ಅರ್ಧೋದತ್ತು, ಹುಷಾರು. ಬಾ 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 ಬಾ. ಸೈಲೆಂಟ್ ಸೈಲೆಂಟ್ ಸೈಲೆಂಟ್. ಒಳಗೆ ಇದ್ದಾನೆ. ಏನು, ನಾವೆಲ್ಲ ಮಶ್ರೂಮ್ ಒಳಗಡೆ ಹೋಗಿ ಆಡ್ಕೊಂಡ್ರೆ ಕಂಡು ಹಿಡಿದ್ ಬಿಡ್ತೀವಿ. ಅಂತ ಮ್ಯೂಸಿಕ್ ಕೇಳಿಸ್ತಿದ್ಯೋ? ಮಾಮನ್ ಫೋನ್ ತರನೇ ಇದೆಯಲ್ಲೋ? ಏನು ಸಾಮಾನ? ಅಲ್ಲ ಮಾಮನ್ ಫೋನು. ಮಾಮನ ಮಾಮ ಕಾಯಿ ತುರ್ದಂಗಿದೆಯಲ್ಲ. ಮಾಮನ್ ತಲೆನಾ? ನೀವ್ಯಾಕ್ ಮಾಮ ಇಲ್ಲಿ ಬಂದಿಗೆ? ವಿಶ್ವ ಹೇಗೋ ನೋಡ್ಕೊಂಡ, ಆದ್ರೆ ವಿಶ್ವ ನಡ್ತಿ ಮೇಲೆ ಹೋದ್ಲು. ಅವಳನ್ನ ಹಿಡಿಯಕ್ಕೆ ವಿಶ್ವ ಹೋದ, ಅವನ ಹಿಡಿಯಕ್ಕೆ ನಾವು ಹೋದ್ವಿ. ಆಗ್ಲೇ ನನ್ ಬುದ್ಧಿ ಕೆಲಸ ಮಾಡ್ತು. ಈ 2 ರೂಪಾಯಿ ಕಾಯಿ ನಿಂದ ನೋಡು. ನಂದಲ್ಲ ಗುರು. ನಾನು 5 ರೂಪಾಯಿ ಕಾಯಿನು. ಅಯ್ಯೋ ನಂದು ಗುರು, ಗೊತ್ತಾಗಿಲ್ಲ. 5 ರೂಪಾಯಿ ಎಲ್ಲ ಸೇರಿ. ಅಯ್ಯೋ, 10 ಕೋಟಿ ಅರಮನೆನ ಇಟ್ಕೊಂಡು 5 ರೂಪಾಯಿ ಕಾಯಿನಿಗೋಸ್ಕರ ಆಸೆ ಪಡ್ತೀಯಲ್ಲ ನೀನು? ಇದ್ಯಾವ್ದೋ ಹೊಸ ಕಾಮಿಡಿ ಮಾಡ್ತಿದ್ಯಾ? ಅವಳು ವೈಫ್ ಮೇಲ್ಗಡೆ ಏನೋ ಹುಡುಕ್ತಾ ಇದ್ಲು. ನಮ್ಗಳ ತರನೇ ವಿಶ್ವನ್ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಹೆಬ್ಬುಲಿನ ಒಳಗಡೆ ಬಂದ. ಏನದು ಹೆಬ್ಬುಲಿನ? ಅವ್ರು ಯಾರು? ಅವರೇ ನಮ್ಮ ಗುರುಗಳು. ಆ ಗೌಡಂಗೂ ವಿಶ್ವಂಗೂ ಏನ್ ಸಂಬಂಧ? ವಿಶ್ವನ್ಗೂ ಅವ್ರಿಗೂ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ನಟ ಮಹೇಂಜಿ ಸುಡ್ಡು ಊರೊಳಗಡೆ ಯಾವುದೇ ವಸ್ತು ಬಂದ್ರು ನಾನು ಅದನ್ನ ಟೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ಬಾಯಿ ಒಳಗಡೆ ಹಾಕೊಳ್ತಾರೆ. 4 ಟ್ಯಾಬ್ಲೆಟ್ಸ್ ಅಲ್ಲಿ ನಾವು 3 ತಿಂದ್ವಿ. ನಾನೇ ಈ ಊರಿನ ಹೆಬ್ಬುಲಿ ಮಾತಾಡ್ತಾ ಇರೋದು. ಆ 1 ಮಾತ್ರನ ಎತ್ಕೊಂಡಿರೋದು ನಾನೇನೆ. ಮೊದಲು ನಾನು ತಿನ್ಬೇಕು, ಆಮೇಲೆ ನೀವೆಲ್ಲರೂ ತಿನ್ನಕ್ಕಾಗೋದು. ಆ ರೀತಿ 4 ಮಾತ್ರನ ಅವನು ತಗೊಂಡು ತಿಂದಾಗ ಅವನಿಗೆ ಕಣ್ಣು ಹೋಯ್ತು. ಅದಕ್ಕೆ ಅವನು ವಿಶ್ವನ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ಬಂದಿದ್ದ. ಏಯ್ ವಿಶ್ವ, ಎಲ್ಲೋ ಇದೆಯಾ? ನನ್ನ ಬಲ್ಪನ ಫ್ಯೂಸ್ ಮಾಡಿಬಿಟ್ಟು ನಿಂಗೆ LED ಬೇಕಾ? ಒಂದು ಕ್ಷಣನೂ ಸಂತೋಷವಾಗಿರಬಾರ್ದು. ಈಗ ಬರ್ತಾ ಇದ್ದೀನಿ. ಈ ರೂಮ್ ಒಳಗಡೆ ಇದೆಯಾ? ನೋಡಲ್ಸ್ತಾಲೆ ಅವನೇ. ನಿನ್ನ ಕತೆ ಮುಗಿಸ್ಬಿಡ್ತೇನೆ. ಅಯ್ಯೋ ದೇವ್ರಿ, ಕನ್ನಡಿ. ಅಯ್ಯಯ್ಯೋ ಅಯ್ಯೋ, ನನ್ನ ಕನ್ನಡಿ ಬಿದ್ದೋಯ್ತಲ್ಲಪ್ಪ, ನಂಗೇನು ಕಾಣಿಸೋದಿಲ್ಲ. ಅಯ್ಯಯ್ಯೋ ಅಯ್ಯೋ, ನನ್ನ ಕನ್ನಡಿ ಇಲ್ಲ ಅಂದ್ರೆ ಏನು ಕಾಣಿಸೋದಿಲ್ವೇ? ಏ ವಿಶ್ವ, ನೀನೇನಾದ್ರೂ ನಾವು ಹೇಳೋದನ್ನ ಕೇಳಿಲ್ಲ ಅಂದ್ರೆ ನಿನ್ ಮಗುನ ಕರ್ಕೊಂಡೋಗಿ ಟಾರ್ಚರ್ ಮಾಡ್ತೇವೆ. ಯೋ ಅಗ್ಲೊತ್ತಿನ ಹುಚ್ಚ, ಅದೊಂದ್ ಮಗ ಅಲ್ಲಯ್ಯ, ಅದ್ ಅವಂದೇ ಚಿಕ್ಕ ವಯಸ್ಸಿನ ಫೋಟೋ. ಏನೇನೋ ಮಾತಾಡ್ಬೇಡ.
ಚಿಕ್ಕ ವಯಸ್ಸಲ್ಲೂ ಕಪ್ಪಗೆ ಇದ್ದಾನೆ, ಈಗ್ಲೂ ಕಪ್ಪಗೆ ಇದ್ದಾನೆ. ಹೇಗೋ ಇವನು 100 ಸೇರಿಸ್ತಾ ಇದಾರೆ. ಅದೆಲ್ಲ ಬಿಡು ಮಮ್ಮ. ಈಗ ಇವನ್ನ ಕೂರ್ಸ್ಬಿಟ್ಕೊಳ್ಬೇಕಾ, ಇಲ್ಲ ಮಲಗಿಸ್ಬಿಟ್ಕೊಳ್ಬೇಕಾ, ಇಲ್ಲ ನಿಲ್ಲಿಸ್ಬಿಟ್ಕೊಳ್ಬೇಕಾ, ಇಲ್ಲ ಶಬ್ದ ಮಾಡ್ಕೊಳ್ಬೇಕಾ, ಅಥವಾ ಶಬ್ದ ಇಲ್ದೇನೆ ಸೈಲೆಂಟ್ ಆಗಿ ಕೊಲ್ಬೇಕಾ? ಅದೆಲ್ಲ ಏನು ಮಾಡೋದ್ ಬೇಡ. ಇವನು ಬಿಟ್ರೆ ಸಾಕು. ಹೊರಗಡೆ ಇವನ್ನ ಸಾಯಿಸೋದಕ್ಕೆ ತುಂಬಾ ಜನ ಕಾಯ್ತಾ ಇದಾರೆ. ಯಾಕೆ? ದ್ವೇಷ. 10 ವರ್ಷದ ದ್ವೇಷನೋ, ಇನ್ಮೇಲಿಂದ ಯಾವ ದ್ವೇಷನಿಲ್ಲ. ಏಯ್ ವಿಶ್ವ, ಆ ನೋವೇನು ಅಂತ ಅವನಿಗೆ ತೋರಿಸ್ಬೇಕು. ಇವಾಗ ಹೇಗಯ್ಯ ತೋರಿಸ್ತೀಯಾ? ಅವನೇ ಜ್ಞಾನ ತಪ್ಪಿದ್ದಾನೆ. ನಾವೇನೋ ಇವನು ಸಾಧಾರಣವಾಗಿ ತಗೊಂಡ್ವಿ. ಏನೋ ಮದ್ವೆ ಆಗದೆ ಹೊರಗಡೆ ಅದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇರ್ತಾನೆ ಅಂತಂದ್ರೆ, ಹೊರದೇಶದ ಹುಡುಗಿ ಮದ್ವೆ ಮಾಡ್ಕೊಂಡು ನಮ್ಮೂರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾನೆ. ಹೊಟ್ಟೆ ಉರಿಯುತ್ತೆ ಮಮ್ಮ. ನಂಗೆ ಹೊಟ್ಟೆ ಹಸಿತಿದ್ಯೋ? ಏನು ಟೊಮೊಟೊ ಹಣ್ಣು ಹೋಲ್ಸೇಲ್ ತಗೊಂಡಿಟ್ಕೊಂಡಿದ್ದಾನೆ? ಏನಕ್ಕೆ ಅಷ್ಟೊಂದು ಇಟ್ಟಿದ್ದಾನೆ? ಓ, ಎಣ್ಣೆ ಹೊಡಿತಾನೆ ಅನ್ಸುತ್ತೆ ಬೇಕಾದಾಗ. ಹಲೋ, ನೀವು ಅಡ್ಗೆ ಅವ್ರಾ? ಇಲ್ಲ, ಮನೆ ಅವನು. ಅಡ್ಗೆ ಅವನು ಅಂತ ಹೇಳ್ದೆ ಮ್ಯಾಮ್. ಥ್ಯಾಂಕ್ ಗಾಡ್. ನನ್ ಹೊಟ್ಟೆಲ್ ಏನೂ ಇಲ್ಲ. ನೀವ್ ನಂಗೆ ಏನಾದ್ರೂ ಕೊಡ್ತೀರಾ? ನಿಮ್ಗೆ ಓಕೆ ಅಂದ್ರೆ ಮಗುನೇ ಕೊಟ್ಬಿಡ್ತೀನಿ ಮ್ಯಾಮ್. ಏನ್ ಹೇಳ್ದೆ? ಮಸಾಲೆ ದೋಸೆ ಕೊಡ್ತೀನಿ ಅಂತ ಮ್ಯಾಮ್. ಸೋ ನೈಸ್. ನೈಸ್ ಮಾತ್ರ ಸಾಕಾ, ಇಲ್ಲ ಕಲ್ ದೋಸೆ ಏನಾದ್ರು ಬೇಕಾ ಮ್ಯಾಮ್? ನೀವು ಇಲ್ಲೇ ಓದ್ಕೊಳ್ತಾ ಕೂತ್ಕೊಳ್ಳಿ ಮ್ಯಾಮ್. ನಾನು ನಿಮ್ಗೆ ಬೇಕಾಗಿರೋದನ್ನೆಲ್ಲ ಡೆಲಿವರಿ ಮಾಡ್ತಾ ಇರ್ತೇನೆ. ಇಲ್ಲಿ ತುಂಬಾ ಸ್ವೆಟ್ಟಿಂಗ್ ಆಗಿದೆ. ಫ್ಯಾನ್ ಹಾಕ್ಬೋದಾ? ಫ್ಯಾನ್ ಹಾಕೋದಲ್ಲಿ ಇರ್ಲಿ, ನೀವು ಪ್ಯಾಂಟ್ ಅಲ್ಲಿ ಹಾಕೋದಿಲ್ವಾ? ನಮ್ಮ ಮಾವ 60 ವರ್ಷದವನು ದಾವೂದ್ ಅಂತ ಒಬ್ಬಿದ್ದಾನೆ. ಅವನು ಸುಮ್ನೆ ಅವಾಗವಾಗ ಪೊರ್ಕಿ ತರ ಆಡ್ತಾ ಇರ್ತಾನೆ. ಸ್ವಲ್ಪ ಹುಷಾರಾಗಿರಿ. ಅಯ್ಯೋ, ಕೆಂಪಗೆ ಪಳಪಳ ಅಂತ ಇದೆಯಲ್ಲ, ಸೋಪ್ ಹಾಕ್ಬಿಟ್ಟು ಹಂಗೆ ಉಜ್ಜಿ ಬಿಡ್ಬೇಕಿದ್ನ. ಅಯ್ಯೋ, ಹಾಕು ಸ್ವಲ್ಪ ಸೋಡಾ. ಏನ್ ಮಾಡ್ತಿದ್ರು ಗೊತ್ತಾಗ್ತಲ್ವಲ್ಲ. ನನ್ನೇ ಕಟ್ಟಾಕ್ಬಿಟ್ಟಿದ್ದಾರೆ. ನನ್ ಮಗ ಹಳೆ ಜೋಕ್ಸ್ ಹೇಳ್ಕೊಂಡಿದ್ದ, ಈಗ ಕೆಲ್ಸ ಬಿಟ್ನಾ? ಲೈ ಲೈ ಲೈ, ಅಯ್ಯೋ ಅರ್ಜೆಂಟ್ ಆಗಿ ಒಂದಕ್ಕೆ ಹೋಗ್ಬೇಕಲ್ಲ. ಲೇ ವಿನೋ, ಅರ್ಜೆಂಟ್ ಆಗಿದ್ಯೋ, ಬೇಗ ಬಂದು ಬಿಚ್ಚಲೇ. ನೋವಿನ ವಿಚಾರನ ನೋವಿಂದಾನೇ ಅರ್ಥ ಮಾಡ್ಸೋಕಾಗೋದು. ನಿನ್ನ ಬಿಟ್ರೆ ನಮ್ ಜಾತಿಯವ್ರೆಲ್ಲರಿಗೂ ನೀನು ಒಂದು ಉದಾಹರಣೆ ಉಳ್ಕೋತೀಯ. ನಾನು ಅದಾಗ್ಲಿಕ್ಕೆ ಬಿಡೋದಿಲ್ಲ. ಲೇ ಸಮೋಸ ಸ್ಟಾರು, ಅದನ್ನೆಲ್ಲ ತಗೊಂಡ್ ನಿನ್ ಚಡ್ಡಿ ಒಳಗ್ ಹಾಕೊಳ. ಓ, ಸಮೋಸ ಬೇಕಾ? ಇಷ್ಟು ಸಮಸ್ಯೆ ಮಧ್ಯೆ ನಾನ್ ಹಿಂಗ್ ಹೋಗಿ ಸಮೋಸ ಕೇಳ್ತಿಲ್ಲ ಕಣ. ಹಾಗಿದ್ರೆ ಬೋಂಡಾ ಕೇಳ್ತಾ ಇದ್ಯಾ? ಇಷ್ಟೊಂದು ಸಿಟ್ಟಲ್ಲಿದ್ದೀನಿ, ನೀನ್ ಬೋಂಡಾ ಕೇಳ್ತಾ ಇದ್ಯಾ? ಎದುರು ನೋಡಿರ್ಲಿಲ್ಲ ಅಲ್ಲ? ಈ ವ್ಯಕ್ತಿ ನಿನ್ನ ಎತ್ತಕೊಂಡ್ ಬರ್ತಾನೆ ಅಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ ಅಲ್ಲ? ಖಂಡಿತ ಅನ್ಕೊಂಡಿರ್ಲಿಲ್ಲ ಕಣ. ಹೀಗೆಲ್ಲ ಕಾಟ ಕೊಡ್ತೀರಾ ಅಂತ. ಕಟ್ಬಿಚ್ಚೋ. ಅಷ್ಟೊಂದ್ ಆಸೆನಾ? ಬಿಚ್ಬಿಟ್ ಕೂಡ್ಲೆ ಓಡೋಡೋಗಿ ಹಂಗೆ ತಪ್ಕೋಬೇಕಾ? ನೀನ್ ಬೇಡ್ಕೊಂಡ್ರುನು ಒದ್ದಾಡಿದ್ರು ನಿನ್ಗೆ ಫಸ್ಟ್ ನೈಟ್ ನಡೆಯೋಲ್ಲ. ನನಗೂ ಇಷ್ಟ ಇಲ್ಲ ಕಣ. ಮೊದಲು ಬಿಚ್ಚೋ, ಹೆಂಗ್ ಓಡ್ತೀನಿ ಅಂತ ನೋಡ. ಓ, ಹಂಗೆ ಒದ್ದಾಡ್ತಯ್ಯ ಬಾಡಿ, ಓಡ್ಬೇಕಾ? ಹಾಗೆ ಆಸೆ ಇದ್ರೆ ನೀನ್ ಅವಳ ಹತ್ರಕ್ಕೆ ಹೋಗು. ಬಿಡೋದಿಲ್ಲ, ನಿನ್ನ ಮೊದಲನೇ ರಾತ್ರಿ ನಡೆಯೋದಿಲ್ಲ. ಹಂಗೆ ಮಾಡಿ ನಂಗೆ ಡೈವರ್ಸ್ ಕೊಡಿಸ್ಬಿಡ್ರು. ಅವ್ರುಗಳು ಎಲ್ಲಿಗೆ ಹೋದ್ರು ಅಂತಾನೆ ಕಾಣಿಸ್ತಿಲ್ವೇ? ಹೇಯ್ ಹೇಯ್, ಏನೋ ಮಾಡ್ತಾ ಇದ್ಯಾ? ಹುಡುಗಿನ ಕರೆಕ್ಟ್ ಮಾಡಿ ಮದ್ವೆ ಮಾಡ್ಕೊಳ್ಳ ಅನ್ಕೊಂಡಿದೀನಿ. ಏನು ಕಸ ಮುಸ ಮಾಡಕ್ ಹೋಗ್ತೀಯಾ? ಎಕ್ಸ್ಕ್ಯೂಸ್ ಮೀ. ಏನು ಏನೋ ಕಿಸ್ಮಿ ಅಂತಿದ್ದಾಳೆ. ಅಂತ ಪರ್ಸನಾಲಿಟಿ ನಂದು. ಲೇಟ್ ಆಗುತ್ತಾ? ಈಗ್ಲೇ ಕೊಡ್ತೇನೆ. ಕಮಲ್ ತರ ಕೊಡ್ಬೇಕಾ, ಸಿಂಬು ತರ ಕೊಡ್ಬೇಕಾ? ಹಲೋ, ಹಸಿವು ಅಂತ ಆಗ್ತಾ ಇದ್ಯಾ? ಏನೋ ನನ್ ಮುದ್ದುಗೆ ಹೊಟ್ಟೆ ಸಿತ್ತಿದ್ಯಾ? ಈಗ್ಲೇ ನಾನು ಜ್ಯೂಸ್ ಮಾಡ್ಕೊಡ್ತೀನಿ. ಎ ಫಾರ್ ಆಪಲ್, ಬಿ ಫಾರ್ ಬನಾನಾ, ಸಿ ಫಾರ್ ಕ್ಯಾಟ್. ಮುಟ್ಟಾಳ, ನೀವೊಂದು 2 minutes ವೇಟ್ ಮಾಡಿ, ಹಿಂಗೆ ಮಾಡ್ಕೊಡ್ತೀನಿ. ಪ್ಲೀಸ್. ಅಯ್ಯೋ, ಎಷ್ಟು ಸುಂದರವಾಗಿದ್ದಾಳು. ಅಯ್ಯೋ, ಯಾವ ಕಡೆಯಿಂದ ನೋಡಿದ್ರು ಅವಳು ಬೆಳ್ಳುಗೆ ಇದ್ದಾಳಲ್ಲಪ್ಪ. ನನಗೆ ಸಿಟ್ಟು ಬರ್ತಾ ಇದ್ಯೇ. ಸ್ವಲ್ಪ ಸುಮ್ನೆ ಇರು. ಇಲ್ಲಿ ನೋಡು, ನಾನು ಮೊದ್ಲು ಹೇಳ್ತಂಗೆ ಕೇಳಿಸ್ಕೊ. ನೀನ್ ಮಾಡೋ ಜ್ಯೂಸ್ ಆಗಿದ್ರು ಸರಿ, ಅವಳಿಗೆ ಕೊಡೋ ಪೀಸ್ ಆಗಿದ್ರು ಸರಿ, ಯಾರಿಗ್ ಬೀಳ್ತಾಳೋ ಅವ್ರಿಗೆ ಮಾತ್ರನೇ ನೋಡ್ಕೊಳ್ಳೋಣ. ನೀನ್ ಮಾಡು, ಜ್ಯೂಸ್ ಮಾಡು. ಇದೇ ಬಟ್ಟೆಲ್ ಅಮೆರಿಕಕ್ಕೆ ಹೋಗಿದ್ದೆ. ಪಾಸ್ಪೋರ್ಟ್ ಎಲ್ಲಿಟ್ಟೆ ಅಂತ ಗೊತ್ತಾಗ್ತಿಲ್ಲ. ಏಯ್, ನನ್ನ ಪಾಸ್ಪೋರ್ಟ್ ನೋಡಿದ್ಯಾ ನೀನು? ಏಯ್ ಏಯ್, ಸರ್ಕೊಳಯ್ಯ.